ಶ್ರೀ ಗುರುಭ್ಯೋ ನಮಃ. 12ನೆಯ ಎಪಿಸೋಡ್ ಪ್ರಾರಂಭ ಮಾಡೋಣ. ಆಮೋದ ಪರೀಕ್ಷಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು 55ನೆಯ ಪ್ರಶ್ನೆಯವರೆಗೆ ಚಿಂತನೆ ನಡೆದಿದೆ. ಸರ್ವಶಬ್ದವಾಚ್ಯ ಶ್ರೀಹರಿ ಎಂಬ ಉಪಾಸನೆಯಿಂದ ದೊರೆಯುವ ಲಾಭವೇನು? ಅದಕ್ಕುತ್ತರ ಮನೋಜಯ. ಭಗವಂತನ ಉಪಾಸನೆ ಹೀಗೆ ಮಾಡಬೇಕು ಅಂತ ಪ್ರಶ್ನೆಗೆ ಬಂದಾಗ ಸರ್ವಶಬ್ದವಾಚ್ಯನಾಗಿದ್ದಾನೆ ಭಗವಂತ ಅನ್ನುವ ಚಿಂತನೆ ಮಾಡಬೇಕು ಅಂತ ಉತ್ತರ ಕೊಟ್ಟಾಯಿತು. ಭಗವಂತ ಸರ್ವಶಬ್ದವಾಚ್ಯನಾಗಿದ್ದಾನೆ ಅಂತ ಉಪಾಸನೆ ಮಾಡೋದು ಹೇಗೆ? ಅದು ಪ್ರಶ್ನೆ ಯಾಕೆ ಬರ್ತದೆ ಅಂದರೆ, ಇಂದ್ರ ಅಂತನ್ನುವಾಗ ಇಂದ್ರನ ಮತ್ತೊಬ್ಬ ದೇವತೆಯ ನೆನಪಿಗೆ ಬರ್ತದೆ. ಚಂದ್ರ ಅನ್ನುವ ಮತ್ತೊಬ್ಬ ವ್ಯಕ್ತಿಯ ದೇವತೆಯ ನೆನಪಿಗೆ ಬರ್ತಾನೆ. ಸೂರ್ಯ ಅನ್ನುವಾಗ ಸೂರ್ಯನ ಪ್ರಸಿದ್ಧವಾದ ವ್ಯಕ್ತಿಯ ನೆನಪು ಬರ್ತಕ್ಕಂಥದ್ದು. ಹೀಗೆಲ್ಲ ಇರುವಾಗ ಸೂರ್ಯ, ಚಂದ್ರ, ಇಂದ್ರ, ಬ್ರಹ್ಮ, ರುದ್ರ ಎಲ್ಲ ಶಬ್ದಗಳಿಂದ ಭಗವಂತನೇ ವಾಚ್ಯನಾಗಿದ್ದಾನೆ, ಸರ್ವಶಬ್ದ ವಾಚ್ಯ ಪರಮಾತ್ಮ. ಇದನ್ನು ಉಪಾಸನೆ ಮಾಡೋದು ಹೇಗೆ? ಸ್ವಲ್ಪ ಯಾಕೋ ಗೊಂದಲ, ಕಷ್ಟ ಅಂತ ಅನಿಸುವುದಿಲ್ಲವೇ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಮಧ್ವರು ಒಂದು ಬ್ರಹ್ಮಾಂಡ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ ತಾತ್ಪರ್ಯದಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಸರ್ವನಾಮ ಯತೋ ವಿಷ್ಣು ತದನ್ಯರ್ಥಾನ್ನ ತು ಸ್ಮರೇತ್, ಸ್ಮರಂಸ್ತು ಯಾವದರ್ಥ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಸ್ಮೃತಃ. ಇದು ಬ್ರಹ್ಮಾಂಡ ಪುರಾಣದ ಮಾತು. ಇಂದ್ರಾದಿ ಸರ್ವಶಬ್ದಗಳಿಗೆ ಮುಖ್ಯವಾಚ್ಯನಾಗಿರ್ತಕ್ಕಂಥವನು ಭಗವಂತನೇ ಆಗಿದ್ದಾನೆ, ವಿಷ್ಣುವೇ ಆಗಿದ್ದಾನೆ. ಇಂದ್ರಾದಿ ನಾಮಗಳಿಂದ ಇತರ ದೇವತೋಪಾಸನೆ ಸಲ್ಲದು. ಆಗಲೇ ಹೇಳಿದಂತೆ ಇಂದ್ರ ಶಬ್ದದಿಂದ ಇಂದ್ರ ಅಂತ ನಾವು ಕರಿತೇವೆ, ದೇವಲೋಕದ ಒಡೆಯ, ದೇವತೆಗಳ ಒಡೆಯ. ಚಂದ್ರ, ಸೂರ್ಯ, ಮತ್ತಾರೋ ಆ ಶಬ್ದಗಳಿರಬಹುದು. ಆ ಶಬ್ದ ಇಂದ್ರ, ಚಂದ್ರ, ಸೂರ್ಯರನ್ನು ಹೇಳುತ್ತಿಲ್ಲ, ಆ ಉಪಾಸನೆ ಮಾಡತಕ್ಕದ್ದಲ್ಲ. ಆ ಶಬ್ದಗಳಿಗೂ ಮುಖ್ಯವಾಗಿ ಭಗವಂತನೇ ಬೋಧಿತನಾಗಿದ್ದಾನೆ, ಅವನೇ ವಾಚ್ಯ ಅಲ್ಲ. ಮತ್ತು ಶಬ್ದ ಅಲ್ಲಿ ಉಂಟಲ್ಲ, ಮತ್ತು ನಮ್ಮ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಹಾಗಾಗಿ ಅವರ ಪ್ರಾರ್ಥನೆ ನಾವು ಮಾಡಬೇಕಲ್ವ. ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವ ಹಿ. ನಿತ್ಯ ಹೇಳ್ತಕ್ಕಂಥ ಕ್ರಮ ಇದು. ನಮ್ಮ ದೇಹದೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಮ್ಮ ರಕ್ಷಣೆ ಮಾಡಿರಿ, ಜ್ಞಾನ ಕೊಡ್ರಿ, ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಿಸುವಂತೆ ಮಾಡಿರಿ ಅಂತ ಕೇಳ್ಕೊಳ್ತಕ್ಕಂಥ. ಹಾಗಿರುವಾಗ ಇತರ ದೇವತಾ ಸ್ಮರಣೆ ಮಾಡಬಾರದು ಅಂತ ಹೇಗೆ ಹೇಳೋದು? ಇದು ಹೊಂದಾಣಿಕೆ ಆಗ್ತದ? ಎಲ್ಲ ಶಬ್ದಗಳು ಭಗವಂತನ ಹೇಳ್ತಾವೆ ನಮಗಿತ್ತಂದ್ರೆ, ಮತ್ತು ತಾತ್ವಿಕ ದೇವತೆಗಳನ್ನು ಸ್ಮರಣೆ ಮಾಡತಕ್ಕಂಥ ಕ್ರಮವನ್ನು ನಾವು ಕೈ ಬಿಟ್ಟಾಗ ಆಗಲಿಲ್ವೇ ಅಂತಂದರೆ, ಶರೀರ ರಕ್ಷಣಾ ಕಾರಣದಿಂದ ಇತರ ದೇವತಾ ಸ್ಮರಣೆ ನಡೆಸುವಾಗಲೂ ಕೂಡ ಹರಿಯನ್ನು ಮರೆಯುವಂತಿಲ್ಲ. ಆಗಲಿದ್ದಾನೆ ನಮ್ಮ ಶರೀರ ರಕ್ಷಣೆ ಆಗಬೇಕು, ಆಯಾ ತತ್ವಾಭಿಮಾನಿಗಳನ್ನು ಸ್ಮರಣೆ ಮಾಡಬೇಕು. ನಿಜ, ಮಾಡುವಾಗಲೂ ಕೂಡ ಆ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನ ಅಧೀನರಾಗಿದ್ದಾರೆ, ಅವರ ಅಧೀನರಾಗಿಯೇ ಇದ್ದು ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಸ್ವತಂತ್ರ ಅಲ್ಲ, ಅವರೇನೆಲ್ಲ ಬೇಡಿದ್ರೆ ಕೊಡತಕ್ಕಂಥದ್ದು ಸ್ವತಂತ್ರ ಕೊಡ್ತಾ ಇಲ್ಲ. ಭಗವಂತ ಅನುಗ್ರಹದಿಂದ, ಭಗವಂತನ ಆಜ್ಞೆಯಿಂದ, ಭಗವಂತನ ಅಧೀನಕ್ಕೆ ಒಳಪಟ್ಟು ಕೊಡ್ತಾ ಇದ್ದಾರೆ. ಈ ಚಿಂತನೆ ಮಾಡಬೇಕು. ಮುಖ್ಯವಾಗಿ ಕೊಡತಕ್ಕಂಥವನು ಭಗವಂತನೇ. ಆ ಚಿಂತನೆಯನ್ನು ನಾವು ತಂದುಕೊಳ್ಬೇಕು. ಇಲ್ಲದೇ ಇದ್ದರೆ ಮನೋಜಯ ಸಾಧ್ಯವಾಗುವುದಿಲ್ಲ. ಇಂದ್ರ ಶಬ್ದದಿಂದ ಒಬ್ಬ ಇಂದ್ರನೇ ಇದ್ದಾನೆ, ಅದು ಸ್ವಲ್ಪ ಸಂಶಯಕ್ಕೆ ಅವಕಾಶ ಆಗಿಬಿಡ್ತದೆ. ಕೆಲವು ಸಲ ಇಂದ್ರ ಶಬ್ದದಿಂದ ಮತ್ತೊಬ್ಬ ವ್ಯಕ್ತಿ ಇರುವಂತಾಗಿದ್ದರೆ ಈ ಹರಿಯನ್ನೇ ಅಥವಾ ವಿಷ್ಣುವನ್ನೇ ಯಾಕೆ ನಾವು ಚಿಂತನೆ ಮಾಡಬೇಕು? ಸ್ವಲ್ಪ ಯಾಕೋ ಕಷ್ಟ, ಅವನು ಬೇಗ ಒಲಿತಾ ಇಲ್ಲ, ನಾವು ಮತ್ತೊಂದು ಕಡೆ ಹೋಗಿಬಿಡೋಣವಾ? ಎಲ್ಲಿ ಸುಲಭವಾಗಿ ಬೇಗನೆ ಒಲಿತಕ್ಕಂಥವರು ಇನ್ನೊಬ್ಬರು ಕೊಡತಕ್ಕ ಮತ್ತೊಬ್ಬರು ಇದ್ದಾರೆ, ಅಲ್ಲಿ ಒಂದು ಕ್ಯೂ ಪ್ರಾರಂಭ ಮಾಡ್ಬೋದಾ ಅಂತ ಮತ್ತೆ ಲಕ್ಷ್ಯ ಬರ್ತದೆ. ಈ ರೀತಿ ಆಗಬಾರ್ದು ಅಂತ ಅರ್ಥ. ನಮ್ಮ ಎಲ್ಲ ಲಕ್ಷ್ಯ, ಎಲ್ಲ ವಿಚಾರ ಭಗವಂತ ಕಡೆ ಕೇಂದ್ರೀಕೃತವಾಗಿರಬೇಕಾಗಿದೆ. ಇಲ್ಲದೇ ಇದ್ದರೆ ಮನೋಜಯ ಸಾಧ್ಯವಾಗುವುದಿಲ್ಲ. ಸರ್ವೋತ್ತಮ ಭಗವಂತ, ಈ ಚಿಂತನೆ ಗಟ್ಟಿ ಆಗಬೇಕು. ಇದು ಒಂದು ಕಾರಣ. ಭಗವಂತ ಸರ್ವಶಬ್ದ ವಾಚ್ಯ ಅಂತ ಉಪಾಸನೆ ಮಾಡದೇ ಇದ್ದರೆ ಮನೋಜಯ ದೊರೆಯುವುದಿಲ್ಲ ಅಂತ ಮತ್ತೊಂದು ಮುಖ್ಯವಾದ ಎಚ್ಚರಿಕೆಯನ್ನು ಕೊಡ್ತಾರೆ ಬ್ರಹ್ಮಾಂಡ ಪುರಾಣದ ಮಾತಿನ ಹಿನ್ನೆಲೆಯಲ್ಲಿ ಆಚಾರ್ಯ ಮಧ್ವರು. ದುಃಖ ಪ್ರಾಪ್ತಿಯೂ ಆಗುತ್ತದೆ. ಅರೆ, ಭಗವಂತನ ಸರ್ವವಾಚ್ಯ ಪರಮಾತ್ಮ ಅಂತ ನಾವು ಉಪಾಸನೆ ಮಾಡದೇ ಇದ್ದರೆ ಮನೋಜಯ ದೊರಲಿಕ್ಕಿಲ್ಲ ಅಂದರೆ
ಆಯಿತು, ಸ್ವಲ್ಪ ಹಂಗೂ ಹಿಂಗೂ ಒಪ್ಕೋಬೋದೋ ಏನೋ. ದುಃಖ ಪ್ರಾಪ್ತಿ ಯಾಕೆ, ನಾವೇನು ತಪ್ಪು ಮಾಡಿದ್ದೇವೆ ಅಂತ ಅನ್ನೋದಾಗಿದ್ದರೆ ಅದಕ್ಕೆ ಉತ್ತರ ಮುಂದೆ ಉಂಟು. ಮುಂದಿನ ಪ್ರಶ್ನೆಯಲ್ಲಿ ಶ್ರೀಹರಿ ಸರ್ವಶಬ್ದವಾಚ್ಯನೆಂದು ಧ್ಯಾನಿಸದಿದ್ದರೆ ದುಃಖ ಬೇಕೇ? ಅದಕ್ಕೆ ಉತ್ತರ ಅನ್ಯಥಾ ಉಪಾಸನೆಯಿಂದ ನರಕ. ಇದೇ ದುಃಖದ ಮೂಲ. ಆ ಮೂಲಕ ದುಃಖ ಪ್ರಾಪ್ತಿ. ನರಕ ಯಾಕೆ ಬರ್ತದೆ? ತಪ್ಪು ಉಪಾಸನೆ ಮಾಡಿದಾಗ, ತಪ್ಪು ಕಲ್ಪನೆ ತಂದುಕೊಂಡಾಗ, ತಪ್ಪು ತಿಳುವಳಿಕೆಯಿಂದ ನಡೆದಾಗ, ಭಗವಂತ ಸರ್ವಣ ಪರಿಪೂರ್ಣ ಅಂತ ತಿಳ್ಕೊಳ್ಳೋದೇ ಇದ್ದರೆ, ಅವನೆಲ್ಲೂ 4-6 ಗುಣ ಇದೆ, ಅವನಂತೆ ಇರತಕ್ಕಂಥ ಮತ್ತಷ್ಟು ಜನ ಇದ್ದಾರೆ, ಇಂದ್ರ ಇದ್ದಾನೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ ಅಂತ ಅವನಿಗೆ ಸಮೀಕರಿಸಿ ತಿಳ್ಕೊಳ್ತಕ್ಕಂಥದ್ದು. ಅಥವಾ ಭಗವಂತ ಒಬ್ಬನೇ ಸರ್ವೋತ್ತಮ ಅಲ್ಲ, ಇನ್ನೊಂದು ಜನ ಇದ್ದಾರೆ ಅಂತನೋ, ಎಲ್ಲರೂ ಸರ್ವೋತ್ತಮ ಅಂತನೋ, ಎಲ್ಲರೂ ಸೇಮ್ ಕೆಟಗರಿ ಸ್ಟೇಟಸ್ ಈಕ್ವಲ್ ಅಂತನೋ, ಅಥವಾ ಭಗವಂತನಲ್ಲಿ ದೋಷಗಳಿದೆ ಅಂತನೋ, ಹೀಗೆಲ್ಲ ಚಿಂತನೆ ಮಾಡ್ತಕ್ಕಂಥದ್ದು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಟ್ಟಾರೆ ಹೇಳುವಂತಾಗಿದ್ದರೆ ಇಂಥ ತಪ್ಪು ಕಲ್ಪನೆ ಬಂತು ಅಂದರೆ ಭಗವಂತನಲ್ಲಿ ದೋಷ ಇದೆ ಅಂತನೋ, ಅವನು ಇತರ ವ್ಯಕ್ತಿಗಳಿಗೆ ಸಮಾನಾಗಿದ್ದಾನೆ ಅಂತನೋ, ಸರ್ವೋತ್ತಮ ಅಲ್ಲ, 10 ಜನರಿದ್ದಾರೆ, ಅವನು ಒಬ್ಬ, ಒನ್ ಆಫ್ ದೆಮ್, ಭಗವಂತನೊಬ್ಬ, ಹೀಗೆಲ್ಲ ಈ ರೀತಿ ತಿಳ್ಕೊಂಡಾಗ ಅದು ಅನ್ಯಥಾ ಉಪಾಸನೆ, ತಪ್ಪು ಕಲ್ಪನೆ ಅಂತ ಅರ್ಥ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ವೇದ ಹೇಳ್ತಕ್ಕಂಥ ರೀತಿ ಒಳಗೆ ಸರ್ವೋತ್ತಮನಾಗಿದ್ದಾನೆ ಭಗವಂತ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವ ದೋಷ ದೂರನಾಗಿದ್ದಾನೆ, ಹೀಗೆ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಇದು ಸರಿಯಾದ ಕ್ರಮ. ಅದನ್ನು ಬಿಟ್ಟು ನಾವು ಬೇರೆ ಏನಾದ್ರು ಇದ್ದುದನ್ನು ಕಡಿಮೆ ಮಾಡಿಕೊಂಡು ಇಲ್ಲದನ್ನು ಸೇರಿಸಿಯೋ ಹೇಳುವಂತಾಗಿದ್ದರೆ ಅನ್ಯಥಾ ಉಪಾಸನೆ, ಅದರಿಂದ ನರಕ ಬರ್ತಾ ಇದೆ. ತಪ್ಪು ಉಪಾಸನೆ ಮಾಡಿದಾಗ ದುಃಖ ಪ್ರಾಪ್ತಿ ಕಾರಣ ನರಕ. ನರಕ ಬಂದಾಗ ದುಃಖ ಪ್ರಾಪ್ತಿ ತಾನಾಗಿ ಬರ್ತದೆ. ಹಾಗಾಗಿ ಹರಿ ಸರ್ವೋತ್ತಮನಾಗಿದ್ದಾನೆಂತ ಅಥವಾ ಹರಿ ಸರ್ವಶಬ್ದ ವಾಚ್ಯನಾಗಿದ್ದಾನೆಂತ ಉಪಾಸನೆ ಮಾಡದೇ ಇದ್ದಾಗ ಮನೋಜಯ ದೊರೆಯುವುದಿಲ್ಲ. ಇಷ್ಟು ಮಾತ್ರ ಅಲ್ಲ, ದುಃಖವು ಪ್ರಾಪ್ತವಾಗುತ್ತದೆ. ಹಾಗಿದ್ದರೆ ಸರ್ವಶಬ್ದವಾಚ್ಯ ಪರಮಾತ್ಮ ಅಂತ ಹೇಳೋದಾಗಿದ್ದರೆ ಲೋಕದ ರೂಢಿದೆಯಲ್ಲ, ದೇವಲೋಕದ ದೊರೆ ಇಂದ್ರ, ದೇವತೆಗಳ ರಾಜ ಇಂದ್ರ, ಲೋಕವನ್ನು ಬೆಳಗುವನು ಸೂರ್ಯ, ಕಣ್ಣಾರೆ ನೋಡ್ತೇವೆ ನಾವು, ಚಂದ್ರ, ಮತ್ತಾರೋ ವಾಯು, ಮತ್ತಾರೋ ಇದ್ದಾರೆ, ಹೀಗೆಲ್ಲ ಅಂತ. ಹಾಗಾಗಿ ಇಂದ್ರಾದಿ ಶಬ್ದಗಳು ಇಂದ್ರನನ್ನು, ಚಂದ್ರ ಶಬ್ದ ಚಂದ್ರನನ್ನು ಹೇಳ್ತಾವೆ ಅಂತ ಭ್ರಮಿಸ್ಲಿಕ್ಕೆ ಏನು ಕಾರಣ? ಇದನ್ನು ಭ್ರಮೆ ಅಂತ ಹೇಳ್ಬೇಕಮ್ಮ. ಈಗ ಎಲ್ಲ ಶಬ್ದ ಭಗವಂತ ಹೇಳ್ತಾನೆ ಅಂಗಿತ್ತಂದರೆ ಇಂದ್ರ ಶಬ್ದ ಇಂದ್ರನ ಹೇಳ್ತಾ ಇಲ್ಲ, ಇಂದ್ರನ ಹೇಳ್ತಾ ನಾವು ತಿಳ್ಕೊಂಡಿದ್ರೆ ಭ್ರಮೆ ಅಂತ ಆಯಿತು. ಭ್ರಮಿಸ್ಲಿಕ್ಕೆ ಏನು ಕಾರಣ? ಇದು ಒಬ್ಬಿಬ್ಬರಲ್ಲ, ತುಂಬ ಜನರಲ್ಲಿದೆ ಈ ವಿಷಯ, ಈ ವಿಚಾರ. ಇಂದ್ರ ದೇವಲೋಕ ದೊರೆಯಾಗಿದ್ದಾನೆ, ಅವನು ಪ್ರತ್ಯೇಕ ದೇವತೆ. ಚಂದ್ರ ಅವನು ಪ್ರತ್ಯೇಕ ದೇವತೆ, ಸೂರ್ಯ ಅವನು ಪ್ರತ್ಯೇಕ ದೇವತೆ. ಹಾಗಾಗಿ ಇಂದ್ರ, ಚಂದ್ರ, ಸೂರ್ಯ ಮುಂತಾದ ಶಬ್ದಗಳು ಪ್ರತ್ಯೇಕವಾಗಿ ಆಯಾ ದೇವತೆಗಳನ್ನು ಹೇಳುತ್ತವೆ ಅನ್ನೋದನ್ನು ಭ್ರಮೆ ಅಂತ ಹೇಳಬೇಕಾಗ್ತದೆ. ಈ ರೀತಿ ಭ್ರಮೆ ಬರಲಿಕ್ಕೆ, ಭ್ರಮಿಸಲಿಕ್ಕೆ ಏನು ಕಾರಣ? ಇದನ್ನಾರು ಹೇಳಬೇಕಲ್ವ? ಇದು ಪ್ರಶ್ನೆ ಮುಂದಿನದ್ದು. ಅದಕ್ಕೆ ಉತ್ತರ, ಹರಿಚ್ಛೆಯಿಂದ ಒದಗಿದ ಸಂಸಾರದಲ್ಲಿ, ನಮಗೆ ಸಂಸಾರ ಬಂದದ್ದೇ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯೂ ಒಂದು ಮುಖ್ಯ ಕಾರಣ. 7 ಆವರಣ ಅಂತ ಮೊನ್ನೆ ಹೇಳಿದ್ದಾಗಿದೆ, ಅದರಲ್ಲಿ ಇದು ಒಂದು, ಭಗವಂತನ ಇಚ್ಛೆಯೂ ಒಂದು ಕಾರಣ. ಸಂಸಾರ ಬಂದಿದೆ, ನಾನು ಮಾಡಿದ ಪಾಪಕರ್ಮಕ್ಕನುಸಾರ ಭಗವಂತ ಅನುಭವಿಸಲಿಕ್ಕೆ ಈ ಸಂಸಾರವನ್ನು ಕೊಟ್ಟಿದ್ದಾನೆ, ತಂದು ಹಾಕಿದ್ದಾನೆ. ಈ ಸಂಸಾರದಲ್ಲಿ ಜೀವನು ಅವಿದ್ಯೆಯಿಂದ, ಅವಿದ್ಯೆ ಅಂದರೆ ಅಜ್ಞಾನ ಅಂತ ಅರ್ಥ, ತಾನು ಏನು ಮಾಡ್ತಾ ಇದ್ದಾನೆ ಒಂದು ಗೊತ್ತಿಲ್ಲ, ಅವನಿಗೆ ಗೊತ್ತಾಗ್ತಾನೆ ಇಲ್ಲ, ಅವಿದ್ಯೆಯಿಂದ ಒದ್ದಾಡ್ತಾ ಇದ್ದಾನೆ, ಬಂಧಿತನಾಗಿದ್ದಾನೆ. ಶಾಸ್ತ್ರಜ್ಞಾನ ಇಲ್ಲ, ಗುರುಪದೇಶ ಸಿಕ್ಕಿಲ್ಲ, ಅಧ್ಯಯನ ಇಲ್ಲ, ಹಾಗಾಗಿ ಅಜ್ಞಾನ ತೊಳಾಡ್ತಾ ಇದ್ದಾನೆ. ಅದಕ್ಕಾಗಿ ಅವನಿಗೆ ಶಾಸ್ತ್ರಜ್ಞಾನ ಇಲ್ಲದೇ ಇರೋದ್ರಿಂದ ಇಂಥ ಭ್ರಮೆ ಬಂದಿದೆ. ಯಾರ್ಯಾರನ್ನು ಕಂಡಾಗ ಇವನೇ ಶ್ರೀಮಂತ, ಇವನೇ ದೊಡ್ಡವನು, ಇವನೇ ಸರ್ವಶ್ರೇಷ್ಠ ಅಂತ ಹೀಗೆಲ್ಲ ಹೇಳೋಕೆ ಸಂದರ್ಭ ಗೊತ್ತಿಲ್ಲ, ವಾಸ್ತವಿಕ ಸಂಗತಿ ಏನು ಉಂಟು ಅಂತ. ಹಾಗೆ ಶಾಸ್ತ್ರಜ್ಞಾನ, ವೇದಗಳ ಅಧ್ಯಯನ, ಗುರುಪದೇಶ ದೊರೆಯದೇ ಇದ್ದಾಗ ಇಂಥ ಅಜ್ಞಾನ ತೊಲಗುವುದಿಲ್ಲ. ಹಾಗಾಗಿ ಅವನು ಅಜ್ಞಾನದಿಂದ ಬಂಧಿತನಾಗಿದ್ದಾನೆ, ಅವಿದ್ಯೆಯಿಂದ ಬಂಧಿತನಾಗಿದ್ದಾನೆ. ಆ ಕಾರಣಕ್ಕಾಗಿ ದುಃಖ ಪಡ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ಇಂದ್ರ ಶಬ್ದಗಳು ಇಂದ್ರನ ಹೇಳ್ತಾ ಇವೆ, ಚಂದ್ರನ ಹೇಳ್ತವೆ ಅಂತ ಯಾರಾದರೂ ಸಾಮಾನ್ಯ ರೂಢಿಯ ಮಾತನ್ನಿಟ್ಟುಕೊಂಡು ಹೇಳುವಂತಾಗಿದ್ದರೆ ಅದಕ್ಕೆ ಕಾರಣ ಅದು ಅಜ್ಞಾನದಿಂದ ಬಂದಿರತಕ್ಕಂಥದ್ದು, ಭ್ರಮೆ, ಅದು ವಾಸ್ತವ ಸಂಗತಿ ಅಲ್ಲ ಅಂತ ಆ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡುವಂತಾಗಿದ್ದರೆ, ಮನೋಜಯ ಸಾಧಿಸಿದ ಉತ್ತಮಾಧಿಕಾರಿಗಳು ಧ್ಯಾನಿಸಬೇಕಾದ ಭಗವಂತನ
ಬಗೆ ಹೇಗೆ, ಅವನು ಭಗವಂತ ಹೇಗಿದ್ದಾನೆ ಅಂತ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಕ್ರಮ. ಇದು ಪ್ರಶ್ನೆಯ ಉದ್ದೇಶ. ಉತ್ತಮ ಅಧಿಕಾರಿಗೆ ಎಲ್ಲಕ್ಕಿಂತ ಶ್ರೀಹರಿಯು ಪ್ರಿಯನಾದ್ದರಿಂದ ಅವನ ವ್ಯಾಪ್ತ ರೂಪವು ನಿರಂತರ ಧ್ಯಾನಿಸಬೇಕು. ಉತ್ತಮಾಧಿಕಾರಿ, ಅದು ಹುದ್ದೆ ವಿವರಣೆ ಬರಲಿಕ್ಕಿದೆ. ಶ್ರೇಷ್ಠ ಅರ್ಹತೆ ಅಂತ ಅರ್ಥ. ಅಧಿಕಾರಿ ಶಬ್ದಕ್ಕೆ ಸಂಸ್ಕೃತ ಅಧಿಕಾರ ಅಂದರೆ ಅರ್ಹತೆ, ಎಲಿಜಿಬಿಲಿಟಿ ಅಂತ ಅರ್ಥ. ಶ್ರೇಷ್ಠ ಅರ್ಹತೆ ಆ ಉಪಾಸನೆ ಮಾಡಲಿಕ್ಕೆ ಯಾರು ಶ್ರೇಷ್ಠ ಅರ್ಹರು? ಉತ್ತಮಾಧಿಕಾರಿ ಅಂತ ಅರ್ಥ. ನಾವೆಲ್ಲ ಆ ಪಟ್ಟಿಲಿ ಇಲ್ಲವೇ ಇಲ್ಲ, ಮುಂದೆ ಬರಲಿಕ್ಕಿದೆ ಅದು. ಉತ್ತಮಾಧಿಕಾರಿ ಯಾರು, ಮಧ್ಯಮಾಧಿಕಾರಿಗಳು ಯಾರು, ಅಲ್ಪಾಧಿಕಾರಿಗಳು ಯಾರು, ಅನಧಿಕಾರಿಗಳು, ಅರ್ಹತೆ ಇಲ್ಲದೆ ಇರತಕ್ಕಂಥವ್ರು ಯಾರು? ಬಹುಶಃ ನಾವು ಆ ಗುಂಪಿನಲ್ಲಿ ಬರ್ತಕ್ಕಂಥವರಾಗಿದ್ದೇವೆ. ಅದು ವಿವರಣೆಯನ್ನು ನಾವು ಮುಂದೆ ನೋಡಲಿಕ್ಕಿದೆ. ಉತ್ತಮಾಧಿಕಾರಿಗಳಿಗೆ ಎಲ್ಲಕ್ಕಿಂತ ಶ್ರೀಹರಿ ಪ್ರಿಯ. ಅವ್ರು ಭಗವಂತ ಉಪಾಸನೆ ಶ್ರೇಷ್ಠ. ಅವ್ರು ಯಾವಾಗಲೂ ಇವರು ಯಾವ ಕಡೆ ಲಕ್ಷ್ಯ ಇಲ್ಲ. ಅವ್ರಿಗೆ ದೇವರ ಕಣ್ಣು ಮುಂದಿದ್ದರೆ ಸಾಕು. ಯಾವ ಮೋಕ್ಷವನ್ನೂ ಅವರು ಬಯಸುವುದಿಲ್ಲ. ಕಸ್ಯಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ ತದರ್ಥಕಂ. ಏಕಾಂತಾನಾಂ, ಏಕಾಂತ ಭಕ್ತರಿಗೆ ಭಗವಂತನ ಬಿಟ್ಟು ಬೇರೆ ಏನೂ ಬೇಕಿಲ್ಲ. ಅವರಿಗೆ ಅಷ್ಟು ಏಕಾಗ್ರತೆ ಭಗವಂತನ ಬಗ್ಗೆ ಲಕ್ಷ್ಯ ಅವರಿಗೆ. ಹಾಗೆ ಅವರು ಅತ್ಯಂತ ಪ್ರಿಯ ಹರಿ. ಆದ್ದರಿಂದ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಚಿಂತನೆ ಮಾಡಬೇಕು. ನಮಗದು ಸಾಧ್ಯ ಆಗೋದಿಲ್ಲ. ನಮಗೆಲ್ಲ ಮತ್ತೆ ಗೋಡೆ, ಕಂಬ, ಕಿಟಕಿ, ಮತ್ತೇನೋ ಬಟ್ಟೆ, ಮತ್ತೇನೋ ತಿನ್ನು ಪದಾರ್ಥ, ಮರ ಇವೇ ಕಾಣಿಸೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ. ನಮ್ಮ ಆ ಯೋಗ್ಯತೆ ನಮಗಿಲ್ಲ ಅಂತ ಅರ್ಥ. ಅದೆಲ್ಲ ಆ ಚಿಂತನೆ ಮಾಡಬೇಕು ಅಂತಾಗಿದ್ದರೆ ವ್ಯಾಪ್ತೋಪಾಸನೆ ಅತ್ಯಂತ ಶ್ರೇಷ್ಠ ದರ್ಜೆಯ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು. ಹಾಗೆ ಉತ್ತಮಾಧಿಕಾರಿಗಳಿಗೆ ಭಗವಂತನ ವ್ಯಾಪ್ತ ಸ್ವರೂಪವನ್ನು ನಿರಂತರವಾಗಿ ಧ್ಯಾನ ಮಾಡತಕ್ಕಂಥದ್ದು. ತಿರುಪತಿ ಬೆಟ್ಟ ಏರುವ ಸಮಯದಲ್ಲಿ ವಾದರಾಜರು ಹೋಗಿದ್ದರಂತೆ. ಏರುವಾಗ ಅವರಿಗೆಲ್ಲ ಸಾಲಿಗ್ರಾಮ ಕಾಣಿಸ್ತಂತೆ, ಆ ಬೆಟ್ಟದ ಕಲ್ಲುಗಳು. ಹಾಗಾಗಿ ಅವರು ಮಂಡಿ ಕಾಲು ನಡೆದರು ಅಂತ ನಾವು ಹೇಳಿಕೆ ಕೇಳ್ತೇವೆ. ಅವರಿಗೆ ಸಾಲಿಗ್ರಾಮದಂತೆ ಕಾಣಿಸ್ತು ಕಲ್ಲುಗಳು. ಇವತ್ತು ನಮ್ಮ ದುರ್ದೈವ, ಕಲ್ಲೇ ಸಾಲಿಗ್ರಾಮ ಅಂತ ಕಾಣಿಸಿದರೆ ವಾದರಾಜರಿಗೆ, ನಮಗಿವತ್ತು ಆ ಸಾಲಿಗ್ರಾಮವೂ ಸಹಿತ ಕಲ್ಲಾಗಿ ಕಾಣಿಸ್ತಾ ಇದೆ. ನಮಗೆ ಆ ಜ್ಞಾನವೇ ಬಂದಿಲ್ಲ. ಇದು ನಮ್ಮ ದುರ್ದೈವ ಪ್ರಸಂಗ ಅಂತ ಭಾವಿಸ್ಬೋದು. ಶ್ರೀಮದ್ ಆಚಾರ್ಯರು ಬಾಲ್ಯದಲ್ಲಿರುವಾಗ, ಅವನ ಹೆಸರು ವಾಸುದೇವ ಅಂತ ಆವಾಗಿನ ಹೆಸರು, ತನ್ನ ಮನೆಯ ಎಲ್ಲ ವಸ್ತುಗಳಿಗೆ, ಗೋಡೆಗೆ, ಕಿಟಕಿಗೆ, ಬಾಗಿಲಿಗೆ ನಮಸ್ಕಾರ ಮಾಡ್ತಾ ಇದ್ದ. ತಂದೆ ಮಧ್ಯೆ ಭಟ್ರು ಅಂದ್ರಂತೆ, ಯಾಕೋ ವಾಸುದೇವ, ನೀನು ಚೆನ್ನಾಗಿದ್ದಲ್ಲ, ಇವತ್ತೇನಾಯ್ತು ನಿನಗೆ? ಯಾಕೆ ನಮಸ್ಕಾರ ಮಾಡ್ತಾ? ಏನು ಎಲ್ಲ ಹುಚ್ಚರಾಗಿ ಕಣ್ಣು ಕೈ ಮುಗಿದುಕೊಂಡು ಮಾಡ್ತಕ್ಕಂಥದ್ದು ಅಂತ. ನೀನು ಸರಿಯಾಗಿದೆ, ಇವತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಿ ಹೇಳಿದಂತೆ ವಾಸುದೇವ ಅಪ್ಪನಿಗೆ. ಅಪ್ಪ, ನೀವು ದೇವ್ರ ಕೈ ಮುಗಿತಿರಲ್ಲೋ ದೇವರ ಪೆಟ್ಟಿಗೆ ಪೂಜೆ ಮಾಡುವಾಗೆಲ್ಲ? ಹೌದು, ನಂಗೆ ಆ ದೇವರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾನೆ, ಈ ಗೋಡೆಯಲ್ಲಿ, ಕಿಟಕಿಯಲ್ಲಿ, ಬಾಗಿಲಿನಿಂದ ಹೋಗುವಾಗ ಎಲ್ಲ ಕಡೆ. ಹಾಗಾಗಿ ನಾನು ಎಲ್ಲ ವಸ್ತು ನಮಸ್ಕಾರ ಮಾಡ್ತಾ ಇದ್ದೇನೆ. ಇದು ಅವರ ಜ್ಞಾನ. ಹಾಗಾಗಿ ವ್ಯಾಪ್ತೋಪಾಸನೆ ಎಲ್ಲರಿಗೂ ಹೇಳಿದ್ದಲ್ಲ. ಅದು ಆ ಅರ್ಹತೆ, ಯೋಗ್ಯತೆ ಬೇಕಾಗ್ತದೆ. ಉತ್ತಮಾಧಿಕಾರಿಗೆ ಎಲ್ಲಕ್ಕಿಂತ ಶ್ರೀಹರಿಯು ಪ್ರಿಯನಾದ್ದರಿಂದ ಅವನ ವ್ಯಾಪ್ತ ರೂಪವನ್ನು ನಿರಂತರ ಧ್ಯಾನಿಸಬೇಕು. ಇನ್ನೊಂದು ಅಂಶ, ಏವಮಿತಸ್ತಂ ಪ್ರೇತ್ಯ ಅಭಿಸಂಭವಿತಾಸ್ಮಿ. ಛಾಂದೋಗ್ಯ ಉಪನಿಷತ್ತಿನ ಮಾತಿದು. ಏನು ಇದರ ಅರ್ಥ ಅಂತಂದರೆ, ಮರಣದ ಬಳಿಕ ನಾನು ಶ್ರೀಹರಿಯನ್ನು ಸೇರುತ್ತೇನೆ, ಅವನ ಬಳಿಗೆ ಸಾಗುತ್ತೇನೆ ಅಂತ ತಿಳ್ಕೊಳ್ಬೇಕು. ಸತ್ಯ ಎಲ್ಲಿಯೂ ಹೋಗೋದಲ್ಲ. ಅಥವಾ ಚಾರ್ವಾಕರು ಹೇಳುವಂತೆ ಈ ದೇಹ ಬೂದಿಯಾಗಿ ಹೋಗಿಬಿಡ್ತದೆ, ಜೀವನ ಪ್ರತ್ಯೇಕ ಮತ್ತೆ ಇಲ್ಲವೇ ಇಲ್ಲ. ಈ ದೇಹವೇ ಜೀವ. ದೇಹ ಹೋಯಿತು, ಜೀವನು ಹೋದ. ಹಾಗಾಗಿ ಋಣಂಕೃತ್ವ ಘೃತಂ ಪಿಬೇತ್ ಅಂತೀಗೆಲ್ಲ ತಪ್ಪು ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದುಂಟು. ಹಾಗಲ್ಲ. ವಾಸ್ತವ ಸಂಗತಿ, ಈ ದೇಹ ನಾಶ ಆದಮೇಲೆ ಕೂಡ ಜೀವ ಇದ್ದೇ ಇರ್ತಾನೆ. ನಾನು ಭಗವಂತ ಸೇರುತ್ತೇನೆ ಅಂತ ಆ ಚಿಂತನೆಯನ್ನು ಅಂದ್ಕೊಳ್ಬೇಕು. ದೃಢ ನಿರ್ಧಾರ ಬೇಕು. ನಾನು ಸಾಧನೆ ಮಾಡಿದ್ದೇನೆ, ನಾನು ಭಗವಂತ ಬಳಿಗೆ ಸೇರ್ತೇನೆ ಅಂತ. ದೇವರೇ ಇಲ್ಲ, ಪರಲೋಕವೇ ಇಲ್ಲ, ಮೋಕ್ಷವೇ ಇಲ್ಲ, ನಾಸ್ತಿಕರಂತೆ ಚಿಂತನೆ ಆಗಿದ್ದರೆ ಆ ಉಪಾಸನೆ ಕೂಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮುಂದಿನ ಮತ್ತೊಂದು ಅಂಶವನ್ನು ನೋಡುವಂತಾಗಿದ್ದರೆ, ಈ ಧ್ಯಾನದಿಂದ ಸ್ವರೂಪ ಆನಂದದಿಂದ ರೋಮಾಂಚನಗೊಳ್ಳಬೇಕು. ಆ ಧ್ಯಾನ ಮಾಡ್ತಾ 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 ಜೀವ ಅವನು ಜ್ಞಾನಸ್ವರೂಪ ಮತ್ತು ಆನಂದ ಸ್ವರೂಪನಾಗಿದ್ದಾನೆ. ಆ ಧ್ಯಾನ ಮಾಡ್ತಾ 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 ಅದು ವಿಕಾಸಗೊಳ್ಳುವಾಗ ಆನಂದ ಉಂಟಾಗ್ತದೆ, ವಿಶೇಷವಾದ ಆನಂದ. ಅದು ಶಬ್ದದಿಂದ ಹೇಳಲಿಕ್ಕೆ ಬರತಕ್ಕದಲ್ಲ, ರೋಮಾಂಚನಗೊಳ್ಳುತ್ತದೆ. ಅಬ್ಬಾ ಅಂಥೇಳಿ ಒಂದು ವಿಶೇಷ ಅನುಭವ ಆದಾಗ, ದೇವರಿಂದ ಈ ಕೆಲಸ ಆಯಿತು ಅಂತ ಅನುಭವಕ್ಕೆ ಬಂದಾಗ ಸಾಮಾನ್ಯರಿಗೆ ಇಂಥ ರೋಮಾಂಚನ ಆಗಿಬಿಡ್ತದೆ. ಇವರಂತೂ ದೊಡ್ಡ ಜ್ಞಾನಿಗಳು, ದೊಡ್ಡ ಅಧಿಕಾರಿಗಳು, ಉತ್ತಮ ಅಧಿಕಾರಿಗಳು. ಆ ಮೈಯು ರೋಮಾಂಚನಗೊಳ್ಳಬೇಕು.
ಸ್ವರೂಪಾನಂದದಿಂದ. ಇದು ಉತ್ತಮಾಧಿಕಾರಿಗಳು ಆ ಭಗವಂತನ ಧ್ಯಾನ ಮಾಡತಕ್ಕಂಥ ಕ್ರಮೆಯನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ ಅಂತ ಅನಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.